7ನೇ ಅಧ್ಯಾಯದ 17ನೇ ಶ್ಲೋಕ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿಃ ವಿಶಿಷ್ಯತೆ ಪ್ರಿಯಃ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಹ ಚ ಮಮ ಪ್ರಿಯಃ. ಒಟ್ಟು 4 ರೀತಿಯಾದ ಸುಕೃತಿಗಳು ಅಂದ್ರೆ ಪುಣ್ಯಶೀಲರು ನನ್ನನ್ನ ಸೇವಿಸ್ತಾರೆ, ನನ್ನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅಂತ ಹೇಳ್ದ. ಆ 4 ಜನರಲ್ಲಿ ಯಾರು ಉತ್ತಮರು? ಒಬ್ಬ ಅಧ್ಯಾಪಕನಿಗೆ ತನ್ನ ತರಗತಿಯಲ್ಲಿ ಇರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ಮೇಲೂ ಒಂದು ಉತ್ತಮವಾದ ಭಾವನೆ, ಅವರ ಬಗ್ಗೆ ಕಾಳಜಿ ಎಲ್ಲ ಇದ್ದೇ ಇರುತ್ತೆ. ಆದ್ರೆ ಯಾರು ತುಂಬಾ ವಿನಯದಿಂದ ಇರ್ತಾರೋ, ವಿದ್ಯಾವಂತರಾಗಿರ್ತಾರೋ ಅವ್ರ ಮೇಲೆ ಬಹಳ ಪ್ರೀತಿ ಇರತ್ತೆ ಅಲ್ವಾ? ಅದೇ ತರದಲ್ಲಿ 4 ಜನ ಸುಕೃತಿಗಳು, ಅರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ, 4 ಜನ ಸುಕೃತಿಗಳು. ಈ 4ರಲ್ಲಿ ಪ್ರಥಮ ಪ್ರಾಶಸ್ತ್ಯ ಯಾರಿಗೆ? ಯಾರ ಮೇಲೆ ಭಗವಂತನಿಗೆ ಅತ್ಯಂತ ಪ್ರೀತಿ ಅಂತಂದ್ರೆ, ಯಾರ ಮೇಲೆ ಅತ್ಯಂತ ಪ್ರೀತಿ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಿದ್ದಾನೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ. ಕಾರಣ ಕೊಡು, ಸುಮ್ಮನೆ ಜ್ಞಾನಿ. ನನಗೆ ಯಾರ ಮೇಲೆ ಪ್ರೀತಿ ಅಂದ್ರೆ ಜ್ಞಾನಿಗಳ ಮೇಲೆ ನನಗೆ ಅತ್ಯಂತ ಪ್ರೀತಿ. ಯಾಕೆ ಅಂತ ಕಾರಣ ಕೊಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಜ್ಞಾನಿ ಇದ್ದಾನನು ನಿತ್ಯಯುಕ್ತ. ನಿತ್ಯಯುಕ್ತ ಅಂದ್ರೆ, ಯುಕ್ತ ಅಂದ್ರೆ ಇದರ ಯೋಗ ಅಂದ್ರೆ ಸಂಬಂಧ. ಭಗವಂತನ ಸಂಬಂಧ ಜ್ಞಾನಿಗಳಿಗೆ ಯಾವತ್ತೂ ಇದ್ದೇ ಇರುತ್ತೆ. ಅಂದ್ರೆ ಯಾವತ್ತೂ ಕೂಡ ಜ್ಞಾನಿಗಳು ಭಗವತ್ ವಿಷಯಕವಾದ ವಿಚಾರವನ್ನ ಜಿಜ್ಞಾಸೆ ಮಾಡ್ತಾ ಇರ್ತಾರೆ. ಭಗವಂತನ ಮೇಲೆ ಭಕ್ತಿ ಯಾವಾಗ್ಲೂ ಇರುತ್ತೆ. ಏನೋ ಕಷ್ಟ ಬಂತು ಅಂತ ದೇವರ ಮೊರೆ ಹೋಗೋದಲ್ಲ, ನಿತ್ಯದಲ್ಲಿಯೂ ಕೂಡ ದೇವರ ಆರಾಧನೆಯಲ್ಲಿ ರತರಾಗಿರುತ್ತಾರೆ. ದೇವರ ಭಕ್ತಿಯನ್ನ ನಿರಂತರವಾಗಿ ಮಾಡ್ತಾರೆ. ಹಾಗಾಗಿ ಜ್ಞಾನಿ ನಿತ್ಯಯುಕ್ತ, ನಿರಂತರದಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇರ್ತಾನೆ ಜ್ಞಾನಿ. ಮತ್ತು ಅವನು ಏಕಭಕ್ತಿ. ಏಕಭಕ್ತಿ ಅಂದ್ರೆ ಏನು? ಏಕಸ್ಮಿನ್ನೇವ ಭಕ್ತಿ ಏಕಭಕ್ತಿ. ಏಕ ಅಂದ್ರೆ ಪ್ರಧಾನ, ಮುಖ್ಯ ಅಂತ ಅರ್ಥ. ಏಕ ಶಬ್ದಕ್ಕೆ ಒಂದು ಅಂತ ಅರ್ಥ. ಒಂದು ಅಂದ್ರೆ ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮ, ಅವನೇ ಪ್ರಧಾನ. ಇಡೀ ಜಗತ್ತಿನಲ್ಲಿ ಸರ್ವೋತ್ತಮವಾದದ್ದು ಅಂದ್ರೆ ಅದು ಭಗವತ್ ತತ್ವ ಮಾತ್ರ. ಹಾಗಾಗಿ ಏಕವಾದ ಸರ್ವೋತ್ತಮವಾದ ಒಂದು ತತ್ವ ಅಂದ್ರೆ ಭಗವತ್ ತತ್ವ. ಆ ಭಗವತ್ ತತ್ವದಲ್ಲಿ ಈ ಜ್ಞಾನಿ ಯಾವತ್ತೂ ಭಕ್ತಿ ಮಾಡ್ತಾನೆ. ಅಂದ್ರೆ ಅವನನ್ನೇ ಮುಖ್ಯವಾದ ಭಕ್ತಿಯನ್ನ ಮಾಡ್ತಾನೆ. ಈಗ ಅಂದ್ರೆ ಇತರ ದೇವತೆಗಳು ಬ್ರಹ್ಮ, ಇಂದ್ರ, ಚಂದ್ರ, ರುದ್ರ, ನವಗ್ರಹ, ಗಣಪತಿ ಇತ್ಯಾದಿ ದೇವತೆಗಳಲ್ಲಿ ಭಕ್ತಿ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಉಳಿದೆಲ್ಲಾ ದೇವತೆಗಳಲ್ಲಿ ಭಕ್ತಿ ಮಾಡಿದ್ರು ಕೂಡ ಭಗವಂತನಲ್ಲಿ ಎಷ್ಟು ಉತ್ಕೃಷ್ಟವಾದ ಭಕ್ತಿಯನ್ನ ಮಾಡ್ತಾರೋ, ಮತ್ತು ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಭಗವಂತ. ಎಲ್ಲರ ದೇವರ ಒಳಗಡೆ ಇರತಕ್ಕಂಥ ಒಂದು ದಿವ್ಯವಾದ ಶಕ್ತಿ ಭಗವಂತ. ಈ ಅನುಸಂಧಾನವನ್ನ ಇಟ್ಟುಕೊಂಡು ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಹೊರತು ಭಗವಂತನಲ್ಲಿ ಮತ್ತೊಬ್ಬ ಯಾರೋ ದಿವ್ಯವಾದ ಒಂದು ಶಕ್ತಿ ಇದೆ, ಮತ್ತೊಂದು ಯಾವ್ದು ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದಿಲ್ಲ. ಎಲ್ಲರ ಒಳಗಡೆ ಇರತಕ್ಕಂಥ ಒಂದು ದಿವ್ಯವಾದ ತೇಜಸ್ಸು ಅದು ಭಗವಂತ ಅಂತ ತಿಳ್ಕೊಂಡಿರ್ತಾರೆ. ಹೊರತು ಭಗವಂತನಿಗೆ ಶಕ್ತಿ ಕೊಡ್ತಕ್ಕಂಥ ಮತ್ತೊಂದು ಶಕ್ತಿ ಇದೆ ಅಂತ ಅವರು ಅನುಸಂಧಾನ ಮಾಡೋದಿಲ್ಲ. ಹಾಗಾಗಿ ಅವರು ಏಕಭಕ್ತಿಗಳು. ಆ ಏಕ ಅಂದ್ರೆ ಮುಖ್ಯನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ, ಅವನಲ್ಲಿ ನಿರಂತರವಾದ ಭಕ್ತಿಯುಕ್ತರಾಗಿರ್ತಾರೆ. ಹಾಗಾಗಿ ಜ್ಞಾನಿಗಳು ವಿಶಿಷ್ಯತೆ ಅಂದ್ರೆ ಅತಿಶಯೋ ಪ್ರಿಯೋ ಭವತಿ ಅಂತ. ನನಗೆ ಅವರ ಮೇಲೆ ಬಹಳ ಪ್ರೀತಿ, ಅವರು ಶ್ರೇಷ್ಠ ಅಂತ ಅರ್ಥ. ಈ 4 ಜನ ಸುಕೃತಿಗಳು ಅರ್ಥ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ. ಈ 4 ಜನರಲ್ಲಿ ಅತ್ಯಂತ ಶ್ರೇಷ್ಠ ಯಾರು? ಪ್ರಥಮ ಪ್ರಾಶಸ್ತ್ಯ ಯಾರಿಗೆ ಅಂತ ಹೇಳಿದ್ರೆ ಜ್ಞಾನಿಗಳಿಗೆ. ಪ್ರಿಯೋಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅಂದ್ರೆ ಜ್ಞಾನಿಗಳು ನನಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಾರೆ. ಅಹಂ ಸಚ ಮಮ ಪ್ರಿಯ. ಅಹಂ ಅತ್ಯರ್ಥಂ ಜ್ಞಾನಿನಃ ಪ್ರಿಯ. ಜ್ಞಾನಿನಃ ಷಷ್ಠಿ ಭಕ್ತಿ ಬಹುವಚನ, ಜ್ಞಾನಿನಃ ಷಷ್ಠಿ ಭಕ್ತಿ ಏಕವಚನ. ಜ್ಞಾನಿಗಳಿಗೆ ಅಹಂ ಅತ್ಯರ್ಥಂ ಪ್ರಿಯ ಅಂದ್ರೆ ನಾನು ಬಹಳ ಅತ್ಯಂತ ಪ್ರಿಯನಾದವನು ನಾನೇ. ಅಂದ್ರೆ ಜ್ಞಾನಿಗಳು ಅಂತ ಹೆಂಗಿರ್ತಾರೆ, ಅದರಲ್ಲೂ ಮುಖ್ಯವಾಗಿ ಏಕಾಂತ ಭಕ್ತರು ಅಂತ ಅರ್ಥ. ಅವ್ರಿಗೆ ಬೇರೆ ಯಾವುದರ ಅಪೇಕ್ಷೆ ಕೂಡ ಇರೋದಿಲ್ಲ.
ಕೇವಲ ಭಗವಂತನ ಅನುಗ್ರಹವನ್ನ ಮಾತ್ರ ಅಪೇಕ್ಷೆ ಪಡ್ತಾರೆ ಹೊರತು ಭಗವಂತನ ಅನುಗ್ರಹವನ್ನ ಬಿಟ್ಟು ಬೇರೆ ಏನನ್ನು ಅಪೇಕ್ಷೆ ಪಡೋದಿಲ್ಲ. ಜ್ಞಾನಿನಃ ಅಹಂ ಅತ್ಯರ್ಥಂ ಪ್ರಿಯೋಹಿ. ಜ್ಞಾನಿನಃ ಅಂದ್ರೆ ಜ್ಞಾನಿಗಳಿಗೆ ಅಹಂ ಅತ್ಯರ್ಥಂ ಪ್ರಿಯ, ಬಹಳ ಪ್ರೀತಿ. ಈಗ ತಿನ್ನುವ ವಸ್ತು ಇಷ್ಟೇ ಇರತ್ತೆ, ಹಾಕಿಕೊಳ್ಳುವ ಬಟ್ಟೆ ಇಷ್ಟೇ ಇರತ್ತೆ, ಗಂಡನಿಗೆ ತನ್ನ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ, ಮಕ್ಕಳ ಮೇಲೆ, ನಮ್ಮ ತಂದೆ ತಾಯಿಗಳ ಮೇಲೆಲ್ಲ ಒಂದು ಪ್ರೀತಿ ಇರುತ್ತೆ. ಆದರೆ ಈ ಎಲ್ಲಾ ಪ್ರೀತಿಗಳಿಗಿಂತಲೂ ಕೂಡ ದೇವರ ಮೇಲೆ ಅತ್ಯಂತ ಪ್ರೀತಿ ಇರುತ್ತೆ. ಅತ್ಯರ್ಥಂ ಪ್ರಿಯ ಅಂದ್ರೆ ಜ್ಞಾನಿಗಳಿಗೆ ಅತ್ಯಂತ ಪ್ರೀತಿ. ಈಗ ನಮಗೆ ನಾವು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು 10 ಮಂದಿ, 100 ಮಂದಿ. ನಾವು ಇಷ್ಟಪಡ್ತಕ್ಕಂಥ ವಸ್ತುಗಳು ಅನೇಕ ಇರುತ್ತೆ. ನಾವು ಇಷ್ಟಪಡ್ತಕ್ಕಂಥ ಘಟನೆಗಳು ಬಹಳ ಇರುತ್ತೆ. ಆದ್ರೆ ಇದೆಲ್ಲದಕ್ಕಿಂತಲೂ ಕೂಡ ಮಿಗಿಲಾದ ಒಂದು ಪ್ರೀತಿ ಯಾರ ಮೇಲೆ ಇರುತ್ತೆ? ದೇವರ ಮೇಲೆ ಇರುತ್ತೆ. ಉಳಿದಿದ್ದೆಲ್ಲ ದೇವರ ಪ್ರೀತಿ ಹಿಂದೆ, ದೇವರ ಪ್ರೀತಿಯೇ ಮುಂದು. ಹಾಗಾಗಿ ಜ್ಞಾನಿಗಳಿಗೆ ನಾನು ಅತ್ಯಂತ ಪ್ರೀತಿ ಪಾತ್ರನಾದವನು. ಅಷ್ಟು ಮಾತ್ರ ಅಲ್ಲ, ಮಮ ಚ ಪ್ರಿಯ ಅಹಂ ಮತ್ತು ಮಮ ಚ ಪ್ರಿಯ, ನನಗೂ ಕೂಡ ಅವ್ರ ಮೇಲೆ ಅತ್ಯಂತ ಪ್ರೀತಿ. ಅವರಿಗೆ ನನ್ನ ಮೇಲೆ ಬಹಳ ಪ್ರೀತಿ, ಅವರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಆದದ್ದರಿಂದಾಗಿ ನನಗೂ ಅವ್ರ ಮೇಲೆ ಬಹಳ ಪ್ರೀತಿ. ನಾವು ಯಾರನ್ನ ಅತ್ಯಂತ ಪ್ರೀತಿಸ್ತೀವೋ ಅವರು ನಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ. ನಾವು ಯಾರನ್ನ ಸಂದೇಹದಿಂದ ನೋಡ್ತೀವೋ ಅವರು ನಮ್ಮನ್ನ ಸಂದೇಹದಿಂದ ನೋಡ್ತಾರೆ. ನಾವು ಯಾರನ್ನ ದ್ವೇಷ ಮಾಡ್ತೀವೋ ಅವರು ನಮ್ಮನ್ನ ದ್ವೇಷವನ್ನ ಮಾಡ್ತಾರೆ. ನಾವು ಇದು ಲೋಕದ ಒಂದು ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳಾಗ್ಬಹುದು. ನಾವೊಬ್ಬರನ್ನ ಇಷ್ಟಪಟ್ಟರು ಅವ್ರು ನಮ್ಮನ್ನು ಇಷ್ಟಪಡದೇ ಇರಬಹುದು. ನಾವು ಒಬ್ಬ ವ್ಯಕ್ತಿಯನ್ನ ಸಂದೇಹದಿಂದ ನೋಡದೆ ಹೋದ್ರು ಅವ್ರು ನಮ್ಮ ಸಂದೇಹದಿಂದ ನೋಡಬಹುದು. ನಾವೊಬ್ಬನನ್ನ ದ್ವೇಷ ಮಾಡದೆ ಹೋದ್ರು ಕೂಡ ಅವ್ರು ನಮ್ಮನ್ನು ದ್ವೇಷ ಮಾಡಬಹುದು. ಆದ್ರೆ ದೇವರ ವಿಚಾರದಲ್ಲಿ ಆ ರೀತಿಯಾಗಲ್ಲ. ನಾವು ಭಗವಂತನನ್ನ ಇಷ್ಟಪಟ್ಟಷ್ಟು ಭಗವಂತ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಇಷ್ಟಪಡ್ತಾನೆ. ಹಾಗಾಗಿ ಎಲ್ಲ ಕಾರಣಗಳು ಇರುವುದರಿಂದಾಗಿ ಜ್ಞಾನಿಯಾದವನು ನಿತ್ಯಯುಕ್ತ, ನಿತ್ಯದಲ್ಲಿಯೂ ಕೂಡ ಸಮಾಧಿ ಯೋಗ ಯುಕ್ತನಾಗಿರ್ತಾನೆ. ತನ್ನ ಮನಸ್ಸಿನ ಮೂಲಕವಾಗಿ ಭಗವಂತನನ್ನ ನಿರಂತರವಾಗಿ ಧ್ಯಾನಿಸ್ತಾನೆ, ಏಕಭಕ್ತಿಯಾಗಿರ್ತಾನೆ, ಭಗವಂತನಲ್ಲಿ ನಿರಂತರವಾಗಿ ಭಕ್ತಿ ಮಾಡ್ತಾನೆ ಮತ್ತು ಭಗವಂತನನ್ನ ಅತ್ಯಂತ ಪ್ರೀತಿಸ್ತಾನೆ. ಬೇರೆ ಯಾವುದನ್ನೂ ಅಷ್ಟು ಪ್ರೀತಿಸೋದಿಲ್ಲ. ದೇವರನ್ನ ಇಷ್ಟಪಡುವಷ್ಟು ಮತ್ತೆ ಯಾರನ್ನೂ ಇಷ್ಟಪಡೋದಿಲ್ಲ. ಎಲ್ಲಾ ಕಾರಣಗಳಿರುವುದರಿಂದಾಗಿ ಆ ಜ್ಞಾನಿಯಾದವನು ವಿಶಿಷ್ಯತೆ, ಅವನೇ ಶ್ರೇಷ್ಠನಾದವನು ಎಂಬ ವಿಚಾರವನ್ನ ಕೃಷ್ಣ ಇದು ಹೇಳುತ್ತಿದ್ದಾನೆ. ತೇಷಾಂ, ಈ 4 ರೀತಿಯಾಗಿರತಕ್ಕಂತಹ ಸುಕೃತಿಗಳ ಮಧ್ಯದಲ್ಲಿ ನಿತ್ಯಯುಕ್ತ, ನಿತ್ಯದಲ್ಲಿಯೂ ಸಮಾಧಿ ಯೋಗ ಯುಕ್ತನಾದಂತಹ, ಏಕಭಕ್ತಿ, ಏಕನಾಗಿರುವಂತ ಪರಮಾತ್ಮನಲ್ಲಿ ನಿರಂತರ ಭಕ್ತಿಯನ್ನ ಮಾಡುವಂತಹ ಜ್ಞಾನಿ, ಜ್ಞಾನಿಯಾದವನು ವಿಶಿಷ್ಯತೆ, ಶ್ರೇಷ್ಠನಾಗುತ್ತಾನೆ, ಅವನೇ ಅತ್ಯುತ್ತಮ ವ್ಯಕ್ತಿಯಾಗುತ್ತಾನೆ. ಹಿ, ಏಕೆಂದರೆ ಅಹಂ, ನಾನು, ಜ್ಞಾನಿನಃ, ಜ್ಞಾನಿಗಳಿಗೆ, ಅತ್ಯರ್ಥಂ ಪ್ರಿಯ, ಬಹಳ ಪ್ರೀತಿಗೆ ಕಾರಣನಾದವನು. ಜ್ಞಾನಿಗಳಿಗೆ ನನ್ನ ಮೇಲೆ ಬಹಳ ಪ್ರೀತಿ. ಮಮಚ, ನನಗೂ ಕೂಡ, ಸಹ ಪ್ರಿಯ, ಸಹ ಅಂದ್ರೆ ಅವನು, ಅವನು ಅಂದ್ರೆ ಯಾರು? ಜ್ಞಾನಿ. ಜ್ಞಾನಿ ಯಾವುದು? ನನಗೂ ಅವನ ಮೇಲೆ ಪ್ರೀತಿ, ಅವರಿಗೂ ನನ್ನ ಮೇಲೆ ಪ್ರೀತಿ. ಎಲ್ಲಾ ಕಾರಣಗಳು ಇರುವುದರಿಂದಾಗಿ ಜ್ಞಾನಿಗಳ ಬಗ್ಗೆ ನನಗೆ ಅತ್ಯಂತ ಪ್ರೀತಿ. ಹಾಗಾಗಿ 4 ರೀತಿಯಾದಂತಹ ಸುಕೃತಿಗಳು, ಸುಕೃತಿಗಳು ಅಂದ್ರೆ ಪುಣ್ಯಶೀಲರು, 4 ರೀತಿಯಾಗಿರ್ತಕ್ಕಂಥ ಪುಣ್ಯಶೀಲರು ಯಾರಿದ್ದಾರೆ ಅವರಲ್ಲಿ ಅತ್ಯಂತ ಪ್ರೀತಿ ಭಗವಂತನಿಗೆ ಯಾರ ಮೇಲೆ ಅಂದ್ರೆ ಜ್ಞಾನಿಗಳ ಮೇಲೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಅಂದ್ರೆ ಇಲ್ಲಿ ಏಕಭಕ್ತಿ, ಏಕಭಕ್ತಿ ಅಂದ್ರೆ ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂತ ಹೇಳಿದ್ರೆ ಯಾದೃಶಿ ತತ್ರ ಭಕ್ತಿ ಸ್ಯಾತ್ ತಾದೃಶಿ ಅನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿ ಅಂತ. ಅಂದ್ರೆ ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡ್ತಾರೋ, ಎಷ್ಟು ಶ್ರೇಷ್ಠವಾದ ಉತ್ಕೃಷ್ಟವಾದ ಭಕ್ತಿಯನ್ನು ಮಾಡ್ತಾರೋ ಅಷ್ಟು ಉತ್ಕೃಷ್ಟವಾದಂತಹ, ಅಷ್ಟು ಶ್ರೇಷ್ಠವಾಗಿರತಕ್ಕಂಥ ಭಕ್ತಿಯನ್ನ ಬೇರೆ ಯಾರಲ್ಲೂ ಮಾಡೋದಿಲ್ಲ, ಬೇರೆ ಯಾರ ಮೇಲೂ ಯಾರಲ್ಲೂ ಮಾಡಬಾರದು. ಅಂತ ಭಕ್ತಿಯೇ ಶ್ರೇಷ್ಠವಾಗಿರತಕ್ಕಂಥ ಭಕ್ತಿ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಪ್ರಿಯ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ. ಶ್ರೀಕೃಷ್ಣಾರ್ಪಣಮಸ್ತು.